ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಗುಣ 2 ಎತ್ತುಗಳು, ಕುರಿ, ದನ, ನಾಯಿ ಕೂಡ ಅಲ್ಲಿ ಕಟ್ತಿರಂತೆ. ಆ ದಿನ ಯಾಕೋ ಏನೋ ಅವ್ರಿಗೆ ಸ್ವಲ್ಪ ತುಂಬ ಜ್ವರ ಬಂದು ಕಡಿಂದು ಇವು ಕಾಕ ಏನು ಮಾಡಿದ್ದಾರೆ, ಇಲ್ಲಪ್ಪ ದನಗಳಿಲ್ಲಿ ರಾತ್ರಿ ಇರೋಕ್ಕಾಗಲ್ಲ, ನಾವು ಮನೆಗೆ ತೊಗೊಂಡು ನಡ್ರಿ ಅಂತ ಮನೆಗೆ ಕರ್ಕೊಂಡ್ಬಂದಾರ ದನಗಳಿಗೆ. ರಾತ್ರಿ 10-10:30 ಅಲ್ಲಿ ಯಾರೋ ಕಬ್ಬು ಕಡಿತೀರಂತ 10:30, 11 ಸುಮಾರಿಗೆ ಅವ್ರಿಗೆ ಹೇಳಿದ್ದಾರೆ, ನಿಮ್ಮ ಕಬ್ಬಿಗೆ ಉರಿ ಹತ್ತದ, ಕಬ್ಬಿಗೆ ಉರಿ ಓಡ್ಕೋತ ಹೋಗತ್ತನ. ಅದೇನು ಸ್ವಲ್ಪ ಸಣ್ಣ ಗಾಳಿ ಬಿಟ್ಟದೇನೋ 4 ಗಂಟೆಗೆ ಸುಡೋದು ದೊಡ್ಡದಿಲ್ಲ ಗಾಳಿ. ಅದು ರವದಿ ಅದ ರೀ, ರವದ್ಯಾಗ ಉರಿ ಹತ್ತಿ ಸಾಕೋದ ಸುಟ್ಟೆ ಬಿಟ್ಟವು. ಅವ್ರಿಗೆ ಆ ಅಗ್ನಿಶಾಮಕದೊಳಗೆ ನಂಬರ್ ಇಲ್ಲ, ಅದು ಹಿಂಗೆ ಸುಡು ಆರಿಸ್ಬೇಕಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೆ ನನ್ನ ಉದ್ದೇಶ ಏನದ, ಈ ಸಂಪೂರ್ಣವಾದಂಥ ಏನು ಈಗ ಇಂಥ ಕಷ್ಟ ಕಾಲದಲ್ಲಿ ರೈತ ಬದುಕ್ತಾನೆ ಅಂಥವ್ರಿಗೆ ಏನದ ಇವತ್ತಿನ ದಿವಸ ಜಿಲ್ಲಾ ಆಡಳಿತ ಸಂಪೂರ್ಣ ಸಪೋರ್ಟ್ ಮಾಡಬೇಕು. ಇದನ್ನೇನಾದರೂ ಜಿಲ್ಲೆಯಲ್ಲಿ ಸರಿ ಹೋಗಲಿಲ್ಲ ಅಂದರೆ ಕ್ಯಾಬಿನೆಟ್ದಲ್ಲಿ ಇಟ್ಟು ಸರ್ಕಾರದಿಂದ ಸಿಗತಕ್ಕಂಥ ಸೌಕರ್ಯನೂ ಕೂಡ ಈ ಈರುವ ರೈತರಿಗೆ ಕೊಡಬೇಕು. ಅವ್ರಿಗೆ ಹಾನಿಗಾಗಿರ್ತಕ್ಕಂಥ ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು. ಅದೇ ಮೋಟ್ರು, ವಯರು ಇತ್ಯಾದಿ ಸಾಮಗ್ರಿಗಳು ಅಲ್ಲೆಲ್ಲ ಏನು ಒಕ್ಕಲ್ತನ ಸಾಮಾನು ಇರ್ತಾವೆ, ಗಳೆ, ದಿಂಡ, ನೇಗೆಲ್ಲ ಅವು ಎಲ್ಲ ಸುಟ್ಟಾವೆ. ಪಂಚನಾಮ ಮಾಡಿದ್ದಾರೆ ತಹಸೀಲ್ದಾರದು, ತಲಾಟಿಯವ್ರು ಬಂದಿದ್ದರು, ನಾನು ಹೋಗಿದ್ದೆ. ರೈತ ಮುಖಂಡಾಗಿ ಬರ್ರಿ ನೋಡ್ರಿ ಅಂತ. ಪಾಪ ಇವನು ಈ ರೈತ ಅಳ್ತಾ ಇದ್ದ, ಅಳಬೇಡಪ್ಪ ನೋಡೋಣ ಪ್ರಯತ್ನ ಮಾಡೋಣ ಅಂತಕ್ಕಂಥವ್ರು. ಅವ್ರ ಅಣ್ಣನ ಮಗ ಬೇರೆ ಜೊತೆಗಿದ್ದರು. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅವರು ರೈತರ ಬಗ್ಗೆ ಅಪಾರ ಗೌರವ ಇರ್ತಕ್ಕಂಥ ಸಚಿವಾಲಯ ಇರ್ಬೋದು ಮತ್ತು ಸೋಮ ಸಾವ್ಕಾರರು ನಾವು ನೋಡ್ಕೊತ ಬಂದಿದ್ದೆವು. ಮೊನ್ನೆ ಮಾರ್ಚ್ ಹಿಡ್ಕೊಂಡು ನಾವು ಹೋರಾಟ ಮಾಡೋ ಜೊತೆಗೆ ಇರ್ತಕ್ಕಂಥವ್ರು, ರೈತರ ಮೇಲೆ ಕಾಳಜಿ ಇರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಅವ್ರಿಗೆ ಏನದ ಸಹಕಾರ ಆಗಬೇಕು, ಪರಿಹಾರ ತಕ್ಷಣ ಆಗಬೇಕು ಅಂತಕ್ಕಂಥದ್ದು ಅಡ್ಡಾಡ್ಲಾರ್ದು ಅವ್ರಿಗೆ ಹೇಳಿರ್ತಕ್ಕಂಥ ಕಾಗದ ಪತ್ರ ಎಲ್ಲವೂ ರೆಡಿ ಮಾಡಿದ್ವಿ. ಇವತ್ತೊಂದು ಪಂಚನಾಮ ಕಾಪಿ ಸಿಕ್ತು ಅಂದರೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಆ ಮನವಿಯನ್ನು ತಲುಪಿಸ್ತೀವಿ. ತಾವು ಕೂಡ ಇದನ್ನು ದೊಡ್ಡ ಗಾತ್ರದ ಒಂದು ಸುದ್ದಿಯಾಗಿ ರೈತನಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಈ ಪತ್ರಿಕೆ ಗೋಷ್ಠಿ ಮೂಲಕ ನಾನು ಹೇಳ್ತೀನಿ. ಧನ್ಯವಾದ. ಕೆಲಸ ಮಾಡಿ ಪರಿಹಾರ ಒದಗಿಸ್ಕೊಡ್ತಾರೆ. ಮಾತು ಕೇಳಿ ನಿಮ್ಗೆ ಪ್ರಾಪರ್ ಯಾವಾಗ ಎಲ್ಲಿರ್ತೀರಿ? ಸರ ನಾ ಇರೋದು ನಮ್ಮ ಸಾಪಟ್ ಸರ. ಮನೆ ಎಲ್ಲಿರ್ತೀರಿ? ಗುಲ್ಬರ್ಗ ಇರ್ತೀರಾ? ಇಲ್ಲ ಸರ್, ಗುಲ್ಬರ್ಗ ಮನೆಗೆ ಅಡ್ಮಿಟ್ ಮಾಡಿ ನಾನು ಇದ್ದೀನಿ ರೀ. ಸದ್ಯಕ್ಕೆ ಹೋಗಿ ಬರ್ಲತ್ತೀನಿ. ನಾನು ಇಲ್ಲಿ ಕಿರಾಯ ಮನೆಯಾಗ ಇದ್ದೀನಿ ಸರ್. ಕೆಲಸ ಮಾಡಿ ಇದನ್ನು ತೊಗೊಂಡು ನಮ್ಮ ಹತ್ರ ನಾಳೆ ಆಫೀಸ್ ಬನ್ನಿ. BO ತರಿಸ್ತೀನಿ, ಮ್ಯಾನೇಜರ್ ನಾಳೆ ಆಫೀಸ್ಗೆ ನೀವು ನಮ್ಮ ಆಫೀಸ್ ಬನ್ನಿ. ನಮ್ಮ ನಂಬರ್ ಕೊಡ್ತೀನಿ. ಐವನ್ ಸೈ ಗೆಸ್ಟ್ ಹೌಸ್ ನೋಡಿದ್ರಿ? ಐವನ್ ಸೈ ಗೆಸ್ಟ್ ಹೌಸ್ ಡೋಂಟ್ ವರಿ. ಈಗ ನಾವು ಬೇರೆ ಕೆಲಸಕ್ಕೆ ಬಂದೀವಿ, ನೀವು ಬನ್ನಿ, ನಿಮ್ಮ ಕೆಲಸ ಮಾಡ್ಕೊಡ್ತೀವಿ. ಡೋಂಟ್ ವರಿ. ನಿಮ್ಮ BO ಬರ್ತಾರೆ. ಅದೇ ಏನಿದೆ ಮಾಮೂಲಿ CRP ಇರೋದು ನೋಡಿ. MLA MP कॉर्पोरेटर्स को मुर्दाबाद 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 मुर्दाबाद। कॉर्पोरेशन कमिश्नर मुर्दाबाद 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 मुर्दाबाद। कॉर्पोरेशन कमिश्नर मुर्दाबाद 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 मुर्दाबाद। नॉर्थ MLA मैडम मुर्दाबाद 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 मुर्दाबाद। हमारी मांगे पूरी करो, पूरी करो, पूरी करो। हमारी मांगे पूरी करो, पूरी करो, पूरी करो। हमें टेक्निकल इशू नहीं चाहिए, नहीं चाहिए, नहीं चाहिए। हमें MG रोड बनाना होगा, बनाना होगा, बनाना होगा, बनाना होगा। हमारी मांगे पूरी करना होगा, करना होगा, करना होगा। हमारी मांगे पूरी करो, पूरी करो, पूरी करो। हमें फाइनेंशियल इशू नहीं चाहिए, नहीं चाहिए, नहीं चाहिए। हमें टेक्निकल इशू नहीं चाहिए, नहीं चाहिए, नहीं चाहिए। हमें कमीशन इशू नहीं चाहिए, नहीं चाहिए, नहीं चाहिए। हमें MG रोड चाहिए, चाहिए, चाहिए। हमें MG रोड बनाना होगा, बनाना होगा, बनाना होगा, बनाना होगा। आवाज दो। ಮೇಂಟೈನ್ ಮಾಡೋದಿರ್ಬೋದು, ಟವರ್ ಡೌನ್ ಆದಾಗ ಅಪ್ ಆ್ಯಂಡ್ ಡೌನ್ ಆಗ್ತಾ ವೇರಿಯೇಷನ್ ಆಗುತ್ತೆ, ಅದನ್ನು ಮೇಂಟೈನ್ ಮಾಡ್ತಕ್ಕಂಥ ಕೆಲಸ
ಸಮಯ ಯಾವುದೇ ರಾತ್ರಿಯಲ್ಲಿ ಬೆಳಗ್ಗೆಯಲ್ಲಿ ಮಳೆಯಲ್ಲಿ ಗಾಳಿಯಲ್ಲಿ ಏನೇ ಇದೆ ಇರೋದನ್ನು ಮಾಡಬೇಕಾಗಿದ್ದು ಇವತ್ತು ಒಂದು ಸೈನಿಕರಿಂದ ಥರ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇಂಥ ಕಾರ್ಮಿಕರಿಗೆ ಸಂಬಂಧಪಟ್ಟ ಏನು ಪ್ರೈವೇಟ್ ಕಾರ್ಪೊರೇಟ್ ಕಂಪ್ನಿಗಳು ಏರ್ಟೆಲ್ ಇರ್ಬೋದು, ಜಿಯೋ ಇರ್ಬೋದು, ಐಡಿಯಾ ಇರ್ತಾರೆ, ಯಾವುದೇ ಕಂಪ್ನಿಗಳು ಇರ್ಬೋದು, ನಿರಂತರವಾಗಿ ಕೂಡ ರಕ್ತವನ್ನು ಬಸಿದು ದುಡ್ಸ್ಕೊಂಡು ಆ ಕಂಪ್ನಿಗಳು ಉದ್ಧಾರ ಆಗ್ತದವೇ ಹೊರತು ಕಾರ್ಮಿಕರಿಗೆ ಮಾತ್ರ ಸಿಗಬೇಕಾದ ಸೌಲಭ್ಯಗಳು ಸಿಕ್ಕಿಲ್ಲ. ಪ್ರಮುಖವಾಗಿ ಇವರಿಗೆ ಸೇಫ್ಟಿ ಮೆಸರ್ಸ್ ಅಂದರೆ ಜೀವನ ಪದ್ಧತಿ, ಇವರು ಒಂದು ತವರಿಂದ ಮತ್ತೊಂದು ತವರಿಗೆ ಪ್ರಯಾಣವನ್ನು ಮಾಡ್ತಾರೆ. ಒಂದು ಹಳ್ಳಿಯಿಂದ ಹಳ್ಳಿ ಇವರಿಗೆ ಎಣ್ಣೆ ತಿನ್ಬೋದು, ಆಮೇಲೆ ರೋಡ್ ಇನ್ಶೂರೆನ್ಸ್ ಅಂತಂದರೆ ಒಂದು ಅಕಸ್ಮಾತ್ ರಸ್ತೆಗಳಲ್ಲಿನ ಅಪಘಾತ ಆಗಿ ಹೋದರೆ ಕುಟುಂಬಕ್ಕೆ ಜೀವನ ಪದ್ಧತಿ ದೃಷ್ಟಿಯಿಂದ ಯಾವುದೇ ರೀತಿ ಇನ್ಶೂರೆನ್ಸ್ ಇಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳಿಂದ ಈ ಕಾರ್ಮಿಕರು ನೋಡ್ತಾ ಇದ್ದಾರೆ. ಇದನ್ನು ಕಳೆದ 8 ದಿವಸಗಳ ಹಿಂದೆ ಒಂದು ತೀರ್ಮಾನವನ್ನು ಮಾಡಿ ರಾಜ್ಯದಾದ್ಯಂತ 19 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 8 ದಿನಗಳ ಕಾಲ ಮುಷ್ಕರವನ್ನು ಆರಂಭ ಮಾಡಿ ಇವತ್ತು ಕೊನೆಯಲ್ಲಿ 8 ದಿನಗಳ ಕಾಲ ಜಿಲ್ಲಾಧಿಕಾರಿಗಳಿಂದ ನಿರಂತರವಾಗಿ ಬೆಳಗ್ಗೆ 10ರಿಂದ ಸಂಜೆ ಮುಷ್ಕರವನ್ನು ಮಾಡಿದ್ವಿ. 21ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ರಾಜ್ಯ ಮಟ್ಟದ ಹೋರಾಟ ರಾಜ್ಯದ ಎಲ್ಲ ಕಾರ್ಮಿಕರು ಸೇರಿ ಮಾಡ್ತಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.